ಏನಿದು ಆಕ್ಸಿಯಂ ಮಿಷನ್ 4? ಈ ಮಿಷನ್ ನ ಉದ್ದೇಶಗಳೇನು? ಈ ಮಿಷನ್ ನಲ್ಲಿ ಭಾರತದ ಶುಭಾಂಶು ಶುಕ್ಲಾ ಅವರು ಪೈಲಟ್ ಆಗಿದ್ದಾರೆ. ಆಕ್ಸಿಯಂ ಮಿಷನ್ 4 ನಿಂದ ಭಾರತಕ್ಕಾಗುವಂತಹ ಲಾಭಗಳೇನು? ಯಾವ ದೇಶಗಳ ಬಾಹ್ಯಾಕಾಶ ಯಾತ್ರಿಗಳು ಈ ಮಿಷನ್ ನಲ್ಲಿ ಪಾಲ್ಗೊಂಡಿದ್ದಾರೆ? ನಮಸ್ಕಾರ. ಭಾರತದ ಗಗನಯಾತ್ರಿ ಶುಭಾಂಶು ಶುಕ್ಲಾ ಅವರು ಬಾಹ್ಯಾಕಾಶಕ್ಕೆ ಪ್ರಯಾಣವನ್ನ ಬೆಳೆಸಿದ್ದಾರೆ. ಆ ಮೂಲಕವಾಗಿ ಬಾಹ್ಯಾಕಾಶಕ್ಕೆ ಪ್ರಯಾಣವನ್ನ ಬೆಳೆಸಿರುವಂತಹ ಎರಡನೆಯ ಭಾರತೀಯ ಅನ್ನುವಂತಹ ಹೆಗ್ಗಳಿಕೆಗೆ ಇವರು ಪಾತ್ರರಾಗಿದ್ದಾರೆ. ಈ ಹಿಂದೆ 1984ರಲ್ಲಿ ವಿಂಗ್ ಕಮಾಂಡರ್ ರಾಕೇಶ್ ಶರ್ಮಾ ಅವರು ಬಾಹ್ಯಾಕಾಶಕ್ಕೆ ಪ್ರಯಾಣವನ್ನ ಬೆಳೆಸಿದ್ರು. ಮೊದಲಿಗೆ ಈ ಆಕ್ಸಿಯಂ ಮಿಷನ್ 4 ಅಂದ್ರೇನು ಅದನ್ನ ನೋಡೋಣ. ಇದು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಆಕ್ಸಿಯಂ ಸ್ಪೇಸ್ ಕಂಪನಿಯಿಂದ ಆಯೋಜಿತವಾಗಿರುವಂತಹ 4ನೇ ಖಾಸಗಿ ಬಾಹ್ಯಾಕಾಶ ಯಾತ್ರೆ. ಈ ಮಿಷನ್ ನಾಸಾ ಮತ್ತು ಸ್ಪೇಸ್ ಎಕ್ಸ್ ನ ಸಹಯೋಗದಿಂದ ನಡೀತಾ ಇದೆ. ಭಾರತ, ಪೋಲೆಂಡ್ ಮತ್ತು ಹಂಗೇರಿಯಿಂದ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಯಾತ್ರಿಗಳನ್ನ ಒಳಗೊಂಡಿರುವಂತಹ ಒಂದು ಐತಿಹಾಸಿಕ ಮಿಷನ್ ಇದು. ಈ ಮಿಷನ್ ನಲ್ಲಿ ಭಾರತದ ಶುಭಾಂಶು ಶುಕ್ಲಾ ಅವರು ಪೈಲಟ್ ಆಗಿದ್ದಾರೆ. ಈ ಮಿಷನ್ ನ ಕೆಲವೊಂದಿಷ್ಟು ಪ್ರಮುಖ ವಿಚಾರಗಳು ಯಾವುದು ಅಂತ ನೋಡೋಣ. ಈ ಮಿಷನ್ ಫ್ಲೋರಿಡಾದ ನಾಸಾ ಕೆನಡಿ ಸ್ಪೇಸ್ ಸೆಂಟರ್ ನ ಲಾಂಚ್ ಕಾಂಪ್ಲೆಕ್ಸ್ 39A ಇಂದ ಉಡಾವಣೆ ಆಯಿತು. ಈ ಒಂದು ಮಿಷನ್ ಗೆ ಬಳಸಿರುವಂತಹ ರಾಕೆಟ್ ಸ್ಪೇಸ್ ಎಕ್ಸ್ ನ ಫಾಲ್ಕನ್ 9 ಬ್ಲಾಕ್ 5. ಇನ್ನು ಇದು ಕ್ರೂ ಡ್ರ್ಯಾಗನ್ C213 ಅನ್ನುವಂತಹ ಬಾಹ್ಯಾಕಾಶ ನೌಕೆಯನ್ನ ಈ ಒಂದು ಮಿಷನ್ ಗೆ ಬಳಸಲಾಗಿದೆ. ಈ ಬಾಹ್ಯಾಕಾಶ ನೌಕೆಯ ಇದು ಮೊದಲನೆಯ ಯಾತ್ರೆ ಆಗಿದೆ. ಇನ್ನು ಈ ಮಿಷನ್ ನಲ್ಲಿ ಭಾರತ, ಪೋಲೆಂಡ್ ಮತ್ತು ಹಂಗೇರಿಯ ಬಾಹ್ಯಾಕಾಶ ಯಾತ್ರಿಗಳಿದ್ದಾರೆ. ಇದರ ಕಮಾಂಡರ್ ಆಗಿ USA ಯ ಪೆಗ್ಗಿ ವೆಟ್ಸನ್ ಅವರಿದ್ದಾರೆ. ಪೈಲಟ್ ಆಗಿ ಭಾರತದ ಶುಭಾಂಶು ಶುಕ್ಲಾ ಅವರಿದ್ದಾರೆ. ಮಿಷನ್ ಸ್ಪೆಷಲಿಸ್ಟ್ ಆಗಿ ಪೋಲೆಂಡ್ ನ ಸ್ಲಾವೋಲ್ಜ್ ಉಜ್ನಾನ್ಸ್ಕಿ, ಹಂಗೇರಿಯ ಟಿಬೋರ್ ಕಪು ಅವರಿದ್ದಾರೆ. ಹಾಗಾದ್ರೆ ಈ ಮಿಷನ್ ನ ಉದ್ದೇಶಗಳೇನು ಅನ್ನೋದನ್ನ ನೋಡೋಣ. ಈ ಮಿಷನ್ ನ ಮೊದಲನೇ ಉದ್ದೇಶ ವೈಜ್ಞಾನಿಕ ಸಂಶೋಧನೆಯನ್ನ ನಡೆಸೋದು. ಒಟ್ಟು 31 ದೇಶಗಳಿಂದ 60 ವೈಜ್ಞಾನಿಕ ಚಟುವಟಿಕೆಗಳು ಮತ್ತು ಸಂಶೋಧನೆಗಳನ್ನ ನಡೆಸಲಾಗುತ್ತೆ. ಯಾವೆಲ್ಲ ಕ್ಷೇತ್ರದಲ್ಲಿ ಸಂಶೋಧನೆಯನ್ನ ಮಾಡ್ತಾರೆ ಅಂತ ಹೇಳಿದ್ರೆ ವಸ್ತು ವಿಜ್ಞಾನ, ಜೀವ ವಿಜ್ಞಾನ, ಭೂಮಿ ವೀಕ್ಷಣೆ, ಮಾನವ ಆರೋಗ್ಯ, ಈ ಎಲ್ಲ ಕ್ಷೇತ್ರಗಳಲ್ಲಿ ಇವರು ಸಂಶೋಧನೆಯನ್ನ ನಡೆಸ್ತಾರೆ. ಅಂದ್ರೆ ಮಾನವನ ದೇಹ ಬಾಹ್ಯಾಕಾಶಕ್ಕೆ ಒಗ್ಗಿಕೊಳ್ಳುತ್ತಾ, ಇಲ್ಲಿಂದ ತೆಗೆದುಕೊಂಡು ಹೋಗಿರುವಂತಹ ಆಹಾರಗಳು ಅಲ್ಲಿ ಕೆಡದೆ ಇರುತ್ತಾ, ಕೆಡದೆ ಇರಬೇಕಾದ್ರೆ ಏನು ಮಾಡಬೇಕು, ಬಾಹ್ಯಾಕಾಶದಲ್ಲಿ ಏನಾದ್ರೂ ದೇಹ ಶಕ್ತಿಯನ್ನ ಕಳೆದುಕೊಂಡ್ರೆ ಶಕ್ತಿಯನ್ನ ಪೂರೈಸೋದಕ್ಕಾಗಿ ಏನ್ ಟ್ರೀಟ್ಮೆಂಟ್ ಅನ್ನ ನೀಡಬೇಕು, ಈ ಎಲ್ಲ ವಿಚಾರಗಳ ಬಗ್ಗೆ ಅಲ್ಲಿ ಸಂಶೋಧನೆಯನ್ನ ನಡೆಸ್ತಾರೆ. ಸೊ ಅದಕ್ಕಾಗಿ ಇವರು ಕೆಲವೊಂದಿಷ್ಟು ಆಹಾರಗಳನ್ನ ಬಾಹ್ಯಾಕಾಶಕ್ಕೆ ತೆಗೆದುಕೊಂಡು ಹೋಗಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಭಾರತದಿಂದ ಶುಭಾಂಶು ಶುಕ್ಲಾ ಅವರು ಹೆಸರುಕಾಳು, ಮೆಂತೆ ಬೀಜಗಳನ್ನ ತೆಗೆದುಕೊಂಡು ಹೋಗಿದ್ದಾರೆ. ಇದು ಮೈಕ್ರೋಗ್ರಾವಿಟಿಯಲ್ಲಿ ಚಿಗುರುತ್ತಾ ಅಂತ ನೋಡಿ ಬಾಹ್ಯಾಕಾಶದಲ್ಲಿ ಆಹಾರ ಉತ್ಪಾದನೆ ಸಾಧ್ಯನಾ ಅನ್ನೋದನ್ನ ಸಂಶೋಧನೆ ಮಾಡೋದಕ್ಕಾಗಿ ಇದನ್ನ ತೆಗೆದುಕೊಂಡು ಹೋಗಿದ್ದಾರೆ. ಮತ್ತೆ ಇದು ಶೈಕ್ಷಣಿಕ ಉದ್ದೇಶವನ್ನು ಹೊಂದಿದೆ. ISS ನಿಂದ ಹ್ಯಾಮ್ ರೇಡಿಯೋದ ಮೂಲಕವಾಗಿ ವಿದ್ಯಾರ್ಥಿಗಳ ಜೊತೆ, ಸಾರ್ವಜನಿಕರ ಜೊತೆ ಬಾಹ್ಯಾಕಾಶದಿಂದ ಇವರು ಸಂವಹನವನ್ನ ನಡೆಸ್ತಾರೆ. ಬಾಹ್ಯಾಕಾಶ ಪ್ರವಾಸೋದ್ಯಮ ಮತ್ತೆ ಖಾಸಗಿ ಸಂಶೋಧನೆಯನ್ನ ಉತ್ತೇಜಿಸೋದು ಕೂಡ ಇದರ ಮುಖ್ಯ ಉದ್ದೇಶ. ಇದರಿಂದ ಭಾರತಕ್ಕೆ ಏನ್ ಲಾಭ ಇದೆ ಅಂತ ಕೇಳಿದ್ರೆ ಇಸ್ರೋ ಮತ್ತೆ ನಾಸಾ ಪರಸ್ಪರವಾಗಿ ಸಹಕಾರವನ್ನ ಮಾಡ್ತಾ ಇದ್ದಾರೆ. ಇದು ಭಾರತಕ್ಕೆ ಕೂಡ ಒಂದು ರೀತಿಯಲ್ಲಿ ಪ್ಲಸ್ ಪಾಯಿಂಟ್ ಆಗುತ್ತೆ. 2027ರ ಹೊತ್ತಿಗೆ ಭಾರತ ಗಗನಯಾನ್ ಮಿಷನ್ ಅನ್ನ ಲಾಂಚ್ ಮಾಡಬೇಕು ಅಂತ ಹೇಳ್ತಾ ಇದೆ. ಸೊ ಇದಕ್ಕೆ ಈ ಒಂದು ಮಿಷನ್ ಯಾವ ರೀತಿಯಾಗಿ ತಯಾರಿ ಮಾಡಬೇಕು ಅನ್ನುವ ವಿಚಾರದಲ್ಲಿ ಇದು ಹೆಲ್ಪ್ ಮಾಡುತ್ತೆ. ಅಂತರಿಕ್ಷ ಯಾನದಲ್ಲಿ ಭಾರತ ಇನ್ನಷ್ಟು ಸಂಶೋಧನೆಯನ್ನ ಮಾಡೋದಕ್ಕೂ ಕೂಡ ಈ ಆಕ್ಸಿಯಂ ಮಿಷನ್ 4 ಸಹಾಯ ಮಾಡುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವಿನ್ನೂ ನಮ್ಮ ಹೊಸ ದಿಗಂತ ಡಿಜಿಟಲ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ.